ದೇಶದಲ್ಲಿ ಮೋದಿಯವರು 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಎಂಬುದು ಎಲ್ಲರ ಆಸೆಯಾಗಿದೆ. ಕಮಲದ ಹೂವಿಗೆ ಮತ ನೀಡುವ ಮೂಲಕ ಅದನ್ನು ಈಡೇರಿಸಬೇಕು ಎಂದು ಸಿದ್ದಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಅವರು ಹೇಳಿದ್ದಾರೆ. ಸಿದ್ದಾಪುರ ತಾಲೂಕಿನಲ್ಲಿ ನಡೆದ ಕಾರ್ಯಕರ್ತರ ಸಭೆ ನಡೆಸಿ ಮಾತನಾಡಿದ ಅವರು, ಚೀನಾದವರು ಗಡಿಯಲ್ಲಿ ಜಗಳ ಮಾಡುವ ಸಂದರ್ಭದಲ್ಲಿ ಗಡಿ ರಕ್ಷಣೆ ಮಾಡಿದ್ದು ಮೋದಿಜಿಯವರು. ಸೈನಿಕರಿಗೆ ನೈತಿಕ ಶಕ್ತಿ ತುಂಬಿದ್ದು ಮೋದಿಜಿಯವರು. ಯಾರಾದರೂ ಭಾರತದ ತಂಟೆಗೆ ಬಂದಲ್ಲಿ ಗುಸ್ಸೆ ಮಾರೆಂಗೆ ಎಂದಿದ್ದರು. ಅದರ ಪರಿಣಾಮ ದೇಶದಲ್ಲಿ ಶಾಂತಿ ನೆಲೆಸಿದೆ. ಭಯೋತ್ಪಾದನೆ ಇಲ್ಲ. ದೊಡ್ಡ ಪಟಾಕಿ ಶಬ್ದವೂ ಇಲ್ಲದಂತಾಗಿದ್ದು, ಇದೇ ಕಾರಣಕ್ಕಾಗಿ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂದು ಪ್ರತಿಪಾದಿಸಿದರು. ಯಾರಾದರೂ ಭಾರತದ ತಂಟೆಗೆ ಬಂದ್ರೆ ನರೇಂದ್ರ ಮೋದಿಜಿ ಅವರು ಹೇಳಿದ್ರು ಮತ್ತು ಹಾಗೆ ಮಾಡಿದ್ರು, ಹಮ್ ಗುಸ್ಕೆ ಮಾರೆಂಗೆ ಅಂತ ಹೇಳಿದ್ರು. ಹಮ್ ಗುಸ್ಕೆ ಮಾರೆಂಗೆ ಅಂತ, ಒಳ ಹೊಕ್ಕೆ ಹೊಡಿತೀವಿ ಅಂತ. ಅದರ ಪರಿಣಾಮ ಇವತ್ತು ಗಡಿಗಳಲ್ಲಿ ಶಾಂತಿ ಇದೆ, ಭಯೋತ್ಪಾದಕತೆ ಇಲ್ಲ, ಬಾಂಬ್ ಸ್ಫೋಟ ಇಲ್ಲ, ದೊಡ್ಡ ಪಟಾಕಿ ಹೊಡೆಯೋರಿಲ್ಲ. ಈಗ ಆ ನಮನೆ ಆಗದು. ದೇಶದಲ್ಲಿ ಶಾಂತಿ ಇದೆ. ದೇಶದಲ್ಲಿ ಶಾಂತಿ ಇದ್ರೆ, ಗಡಿಗಳಲ್ಲಿ ರಕ್ಷಣೆ ಇದ್ರೆ ನಾವು ನೀವು ಆರಾಮಿರ್ತೀವಿ. ಕಾಂಗ್ರೆಸ್ನವರು ಗ್ಯಾರಂಟಿಯ ಬಗ್ಗೆ ಮಾತನಾಡುತ್ತಾರೆ. ಅದು ಸರಿಯಾಗಿ ಬಂದಿಲ್ಲ. ಅರ್ಧ ಜನರಿಗೂ ತಲುಪಿಲ್ಲ. ಗೃಹಲಕ್ಷ್ಮಿ ಅತ್ತೆ ಸೊಸೆ ಎಂದು ಬಹುತೇಕ ಜನರಿಗೆ ಬಂದಿಲ್ಲ. ಅನ್ನಭಾಗ್ಯದಲ್ಲಿ ಅಕ್ಕಿ ಬಂದಿಲ್ಲ. ಆದರೆ ಮೋದಿಯವರು ನೀಡುವ ಅಕ್ಕಿ ಯಾವತ್ತಿಗೂ ನಿಂತಿಲ್ಲ. ಕಾರಣ ಗ್ಯಾರಂಟಿಯ ಭವಿಷ್ಯದ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆ ಇದೆ ಎಂದ ಕಾಗೇರಿ, ಲೋಕಸಭಾ ಚುನಾವಣೆ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತದೆಯೋ ಇಲ್ಲವೋ ಎಂಬುದೇ ಖಾತರಿ ಇಲ್ಲ ಎಂದು ಮಾರ್ಮಿಕವಾಗಿ ನುಡಿದರು. ಆದರೆ ಈ ಚುನಾವಣೆ ಈ ಗ್ಯಾರಂಟಿದಷ್ಟೇ ಅಲ್ಲ. ಇದು ಚುನಾವಣೆ, ಅದು ರಾಜ್ಯ ಸರ್ಕಾರದ್ದು. ಅದು ಏನಾಗ್ತದೆಯೋ ಹೋಗ್ತದೆಯೋ ಅದು ಚುನಾವಣೆ ಆದ್ಮೇಲೆ ನೋಡುವ. ಈ ಚುನಾವಣೆ ಆದ್ಮೇಲೆ ಈ ಸರ್ಕಾರ ಇದ್ದಿರ್ತಾನೆ, ಅದೆಲ್ಲ ಕಡೆಗೆಲ್ಲ ಮುಂದಿಂದೆಲ್ಲ ಅವ. ನಾವು ಮತ್ತೆ ಅಲ್ಲೆಲ್ಲ ಇದೀವಲ್ಲ, JDS BJP ಹೊಂದಾಣಿಕೆ ನಮ್ದು. ಹಾಗಾಗಿ ಇದರದ್ದು ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಅದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದ್ದೇ ಇದೆ. ಆದ್ರೆ ಈ ಚುನಾವಣೆ ಇದು ಲೋಕಸಭೆ ಚುನಾವಣೆ. ಲೋಕಸಭೆ ಚುನಾವಣೆಯಲ್ಲಿ ನಾನು ಕಿತ್ತೂರು, ಖಾನಾಪುರ ಒಳಗೊಂಡಂತೆ ಎಲ್ಲಾ ಕಡೆಗೆ ಪ್ರವಾಸ ಮಾಡ್ತಿದ್ದೇನೆ. ಎಲ್ಲಾ ಕಡೆಯಲ್ಲಿಯೂ ನಾನು ರಾಜ್ಯದ ಸುದ್ದಿನೂ ಕೇಳ್ತಿದ್ದೀನಿ, ಎಲ್ಲಾ ಕಡೆ ಸುದ್ದಿನೂ ಕೇಳ್ತಿದ್ದೀನಿ. ಎಲ್ಲಾ ಕಡೆ ಒಂದೇ ಒಂದು ಮಾತು ಅಂದ್ರೆ, ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಈ ದೇಶದ ಪ್ರಧಾನಿ ಆಗಬೇಕು. ರಾಮ ಮಂದಿರ ನಿರ್ಮಾಣವಾದ ನಂತರ ಮೊದಲ ಚುನಾವಣೆ ಇದಾಗಿದೆ. ಇಲ್ಲಿ ಕೋಟ್ಯಾಂತರ ಹಿಂದೂಗಳ ಕನಸಾದ ರಾಮ ಮಂದಿರ ನಿರ್ಮಿಸಲು ಮೋದಿಜಿ ಮತ್ತು ಯೋಗಿಜಿ ಅವರಿಂದ ಸಾಧ್ಯವಾಗಿದೆ. ಅದಕ್ಕಾಗಿ ನಾವು ಮೋದಿ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಅದಕ್ಕಾಗಿ ಕಮಲದ ಹೂವಿಗೆ ಮತ ಹಾಕಬೇಕು. ಅದೇ ರೀತಿ ಮುಂದೆ ಮೋದಿ ಅವರು ಒಳ್ಳೆಯದು ಮಾಡುವುದಕ್ಕೆ ನಾವು ನಿಮ್ಮ ಜೊತೆಗಿದ್ದೇವೆ ಎಂಬುದನ್ನು ಹೇಳುವ ಚುನಾವಣೆ ಇದಾಗಿದೆ ಎಂದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.